ಇವತ್ತು ಸ್ವೀಟ್ ತಿನ್ನಬೇಕು ಅನಿಸ್ತು. ಹಂಗಾಗಿ ಬೆಳಗಾವಿ ಕುಂದ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಬಿಟ್ಟು ಹಾಲು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಅರ್ಧ ಆದಮೇಲೆ 1 ಕಪ್ ಆಗೋಷ್ಟು ಮೊಸರು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಗೋಷ್ಟು ಸಕ್ಕರೆಲೆ ಒಂದು ಅರ್ಧ ಹಾಕ್ಬಿಟ್ಟು ಒಂದು 8 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಡೆ ಪಾನಕ ಮಾಡ್ಕೊಳ್ಳೋಕ್ಕೆ ಉಳಿಸಿರುವಂತಹ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರೇನೋ ಹಾಕದೆ ಹಾಗೆ ಪಾನಕ ಮಾಡ್ಕೊಳ್ಬೇಕು. ಇನ್ನು ಪಾನಕ ಎಲ್ಲ ಮಾಡಿದ್ನ ಹಾಲಿನ ಮಿಶ್ರಣದೊಳಗೆ ಹಾಕಿಬಿಟ್ಟು ಚೆನ್ನಾಗಿ ನೀರು ಹೋಗೋವರೆಗೂ ಎಲ್ಲ ಬೆರೆಸ್ಕೊಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನೀರೆಲ್ಲ ಹೋಗೋವರೆಗೂ ಬಿಡಬೇಕು. ಈ ಥರ ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುಕ್ ಆದರೆ ಆಯಿತು. ಬೆಳಗಾವಿ ಕುಂದ ರೆಡಿ ಆಗುತ್ತೆ. ಇಷ್ಟ ಆಗಿತ್ತು ಬೆಳಗಾವಿ ಕುಂದ ಅರ್ಧ ಲೀಟ್ರ್ ಹಾಲಿಗೆ. ನನ್ನ ಮಗಳಿಗೆ ಅಂತೂ ತುಂಬಾ ಇಷ್ಟ ಆಗಿತ್ತು. ಇನ್ನು ಅಡುಗೆ ಮನೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳಿತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇನ್ನು ಕಸ ಹೊಡ್ಕೊಂಡು ಪಾಪು ಜೊತೆಗೆ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಿದ್ರೆ ಆಯ್ತು ಅಂತ ಹೊರಗಡೆ ಕರ್ಕೊಂಡು ಹೋದೆ. ಇನ್ನು ಮಕ್ಕಳ ಜೊತೆ ಆಟ ಆಡೋದು ತುಂಬಾ ಇಷ್ಟ.